ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ನೀಟ್ ಬಗ್ಗೆ ಅಪ್ಡೇಟ್ ಕೇಳಿದ್ದೀರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ನೀಟ್ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಬಗ್ಗೆ ಕೇಳಿದ್ದೀರಾ ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ KCET ಈ ಸತಿ ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಇರುವಂಥದ್ದು ಕೇವಲ 1 and 4 ಅಷ್ಟೇನೆ. ಅದು ನಾನು ಬೆಳಗ್ಗೆ ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ KCET ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದರೆ. ಬಟ್ ನೀಟಿಗೆ 4 ಆಪ್ಷನ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಚಾಯ್ಸ್ 1, 2, 3, 4 ಇದು ನಿಮ್ಮ ಒಂದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ 4 ಚಾಯ್ಸ್ ಎಂಟ್ರಿನೂ ಕೂಡ ಮಾಡೋದಿರುತ್ತೆ. ಸೊ 4ರಲ್ಲಿ ನೀವು ಯಾವುದನ್ನ ಒಂದು ಚೂಸ್ ಮಾಡ್ಕೋಬಹುದು. ಸೇಮ್ ಕೇನವರು ಪ್ರೊಸೀಜರ್ ಏನಿರುತ್ತೋ ಅದೇ ಥರನೇ ನಿಮಗೂ ಕೂಡ ಇರುತ್ತೆ. ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಂಡ್ರೆ ಅಡ್ಮಿಷನ್ ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡಿಕೊಂಡು ಆರಾಮಾಗಿ ನಿಮಗೆ ಸಿಕ್ಕಿರುವಂಥ ಒಂದು ಕಾಲೇಜು ಫಸ್ಟ್ ರೌಂಡಲ್ಲಿ ನೀವು ಇವಾಗ ಏನು ರಿಸಲ್ಟ್ ಬರುತ್ತೆ ನೋಡಿ, ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಒಂದು ಕಾಲೇಜನ್ನ ನೀವು ತೊಗೊಂಡು ಹೋಗ್ಬೋದು. ಚಾಯ್ಸ್ 2ನ ಕ್ಲಿಕ್ ಮಾಡ್ಕೊಂಡ್ರೆ ಇರುವಂಥ ಒಂದು ಕಾಲೇಜ್ ಇವಾಗ ಏನು ಅಲಾಟ್ಮೆಂಟ್ ಆಗುತ್ತೆ ನೋಡಿ ಫಸ್ಟ್ ರೌಂಡಲ್ಲಿ, ಆ ಒಂದು ಕಾಲೇಜ್ನ ಹೋಲ್ಡ್ ಮಾಡ್ಕೊಂಡು ನೀವು ಸೊ ನೆಕ್ಸ್ಟ್ ಪ್ರೋಸೆಸ್ನ ನೀವು ಸೆಕೆಂಡ್ ರೌಂಡ್ಗೆ ನೀವು ಹೋಗ್ಬಹುದು. ಕಾಲೇಜ್ ಇರುತ್ತೆ, ಹೊಸ ಕಾಲೇಜು ಕೂಡ ಬರುತ್ತೆ. ನಿಮಗೆ ಬೇಕು ಅಂದರೆ ಹೊಸ ಕಾಲೇಜ್ ತಗೊಳ್ಳಿ, ಇಲ್ಲಾಂದರೆ ಹಳೆ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗ್ಬೋದು. ಚಾಯ್ಸ್ 2 ಬೆಸ್ಟ್ ಆಪ್ಷನ್. ಚಾಯ್ಸ್ 3 ಬಂದ್ಬಿಟ್ಟು ಕಾಲೇಜ್ ಅಲಾಟ್ಮೆಂಟ್ ಆಗಿರೋದು ಡಿಲೀಟ್ ಆಗುತ್ತೆ, ಹೊಸದಾಗಿ ಇನ್ನೊಂದು ಕಾಲೇಜು ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ? ಚಾಯ್ಸ್ 3 ಆದರೆ. ಚಾಯ್ಸ್ 4 ಎಕ್ಸಿಟ್, ಕೌನ್ಸಿಲಿಂಗ್ ಇಂದನೇ ಎಕ್ಸಿಟ್. ಇದು ನಿಮ್ಮ ಒಂದು ಚಾಯ್ಸ್ ಎಂಟ್ರಿನ ಒಂದು ಪ್ರೋಸೆಸ್ ಆಗಿರುತ್ತೆ. ನೀಟ್ ವಿದ್ಯಾರ್ಥಿಗಳಿಗೆ ಇದು ಹೊಸದಂತ ಅನ್ನಿಸ್ಬೋದು ಅಷ್ಟೇ. ಓಕೆನಾ? ಸೊ ನೀವು ಇವಾಗ ತಾನೇ ಚಾಯ್ಸ್ ಎಂಟ್ರಿ ಮಾಡ್ತಿದ್ದೀರಾ, ಅದಕ್ಕೋಸ್ಕರನೇ ಕಾಲೇಜ್ ಲಿಸ್ಟ್ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡೇ ಆಪ್ಷನ್ ಎಂಟ್ರಿ ಮಾಡಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಒಂದು ಕಾಲೇಜ್ ಬಗ್ಗೆ ಗೊತ್ತಿರಲಿ, ಪ್ರತಿಯೊಂದೂ ಕೂಡ ಇರಲಿ. ಓಕೆನಾ? ಕೋರ್ಸ್ ಎಷ್ಟಾಗುತ್ತೆ, ಸೊ ಎಷ್ಟು ಫೀಸ್ ಆಗುತ್ತೆ, ಯಾಕಂದರೆ ಮನೆಗೆ ಹೇಳಿರ್ಬೇಕಲ್ವಾ ಇಷ್ಟಾಗುತ್ತೆ ಅಮೌಂಟು ಅಂತ ಹೇಳ್ಬಿಟ್ಟು. ಏನಕ್ಕೆ ಕೆ ಎ ಮುಖಾಂತರ ಹೋಗ್ತೀನಿ ಅಂದರೆ ಫೀಸ್ ನೀವು ಕಟ್ಟಬೇಕಾಗುತ್ತೆ ತಕ್ಷಣನೇ. ಸೊ ಹಾಗಾಗಿನೇ ಸ್ವಲ್ಪ ನೋಡಿಕೊಂಡು ನೀವು, ಯಾಕಂದರೆ ಕಾಲೇಜಸ್ ಎಲ್ಲ ನಿಮ್ಮದು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಹಂಗಾಗಿನೇ ಸ್ವಲ್ಪ ನೋಡಿಕೊಂಡು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ KCET ಮುಖಾಂತರ ನೀವು ಅಂದರೆ KA ಮುಖಾಂತರ ಹೋಗಿದ್ದೀರಾ ಅಂದರೆ ಸ್ವಲ್ಪ ಕಾಲೇಜಸ್ಸನ್ನು ಕೂಡ ನಿಮ್ಗೆ ಇಲ್ಲಿ ಚೆನ್ನಾಗಿರೋ ಕಾಲೇಜು ನಿಮಗೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿನೇ ಕಾಲೇಜ್ ಲಿಸ್ಟ್ನ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತ್ರ. ಏನಾರ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ.